ಇದು ಸ್ಕೂಲ್ ವಿಚಾರ ಆಯಿತು. ಇನ್ನೀಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ, ಅಂದರೆ ಕಾಲೇಜ್ ವಿಚಾರ. ವ್ಯಾಕ್ಸಿನ್ ಕೊಡೋಕೆ ಮುಂಚೆನೇ ಕಾಲೇಜ್ಗಳು ಶುರುವಾಗ್ತಾ ಇದೆ. ಸರ್ಕಾರ ಒಂದು ಹೇಳಿದ್ದೊಂದು, ಈಗ ವಿಶ್ವವಿದ್ಯಾಲಯಗಳು ಮಾಡ್ತಿರೋದು ಇನ್ನೊಂದು. ಹಾಗಾದ್ರೆ ಅಲ್ಲಿ ಏನು ನಡೀತಾ ಇದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ವ್ಯಾಕ್ಸಿನ್ ಹಾಕಿರಲಿ ಬಿಡ್ಲಿ, ಕಾಲೇಜ್ ಮಾತ್ರ ಶುರುವಾಯಿತು. ಜುಲೈ 1ನೇ ತಾರೀಕಿಂದ ಕಾಲೇಜು ಆರಂಭಕ್ಕೆ ತಯಾರಿ ನಡೀತಾ ಇದೆ. ರಾಜ್ಯದ 4 ವಿಶ್ವವಿದ್ಯಾಲಯಗಳಲ್ಲಿ ಪರೀಕ್ಷೆ ದಿನಾಂಕ ಪ್ರಕಟ ಆಗಿದೆ. ಆಗಸ್ಟ್ ಬದಲು ಜುಲೈನಿಂದಲೇ ಕಾಲೇಜ್ ಆರಂಭ ಮಾಡ್ತಿದ್ದಾರೆ. ಇನ್ನು ವ್ಯಾಕ್ಸಿನೇಷನ್ ಆಗಿಲ್ಲ. ಸರ್ಕಾರದ ನಿರ್ದೇಶನಕ್ಕೂ ಮುಂಚೆನೆ ಪರೀಕ್ಷಾ ವೇಳಾಪಟ್ಟಿಯನ್ನ ವಿಶ್ವವಿದ್ಯಾಲಯಗಳು ಪ್ರಕಟ ಮಾಡಿ ಈಗ ಗೊಂದಲಕ್ಕೆ ಸಿಕ್ಕಾಗಿದೆ. ಸಾವಿರಾರು ವಿದ್ಯಾರ್ಥಿಗಳು ಜುಲೈ 2ನೇ ವಾರದಿಂದ ಪದವಿ ಸ್ನಾತಕೋತ್ತರ ಪದವಿ ಪರೀಕ್ಷೆಗಳನ್ನು ಬರೆಯೋದಕ್ಕೆ ರೆಡಿ ಆಗಬೇಕು. ಇನ್ನು ವ್ಯಾಕ್ಸಿನೇಷನ್ ಹಾಕಿಲ್ಲ. ಸರ್ಕಾರದ ನಿರ್ದೇಶನ ಪ್ರಕಾರ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು. ಅಲ್ಲಿರುವಂಥ ಎಲ್ಲ ಸ್ಟಾಫ್ಗಳಿಗೆ ವ್ಯಾಕ್ಸಿನೇಷನ್ ಹಾಕಿರಬೇಕು. ಕಾಲೇಜುಗಳು ಓಪನ್ ಆಗುತ್ತೆ ನಿಜ, ಆದರೆ ಈಗಾಗಲೇ ಸರ್ಕಾರದ ನಿರ್ದೇಶನಕ್ಕೂ ಮುಂಚೆನೇ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ. ವ್ಯಾಕ್ಸಿನೇಷನ್ ಇನ್ನೂ ಆ ಡ್ರೈವ್ ಶುರುವಾಗಬೇಕು. ವ್ಯಾಕ್ಸಿನೇಷನ್ ಕೊಡದೆ ಪರೀಕ್ಷೆ ಹೇಗೆ ಕಳಿಸೋದು, ಹೇಗೆ ಬರ್ಸೋದು ಅಂತ ಪೋಷಕರಲ್ಲೂ ಆತಂಕ ಇದೆ, ವಿದ್ಯಾರ್ಥಿಗಳಲ್ಲೂ ಕೂಡ ಟೆನ್ಷನ್ ಇದ್ದೇ ಇದೆ. ವಿಶ್ವವಿದ್ಯಾಲಯಗಳು ಟೈಮ್ ಟೇಬಲ್ ಬಿಡ್ತಾ ಇರೋದು ಇದು ನಮಗೆ ಸಮ್ಮತಿ ಇಲ್ಲ ಅಂತ ಹೇಳಿ ಗುಲ್ಬರ್ಗ, ಧಾರವಾಡ, ಬಳ್ಳಾರಿ, ಬಿಜಾಪುರ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಸೋಮವಾರದ ದಿನ ಪ್ರೊಟೆಸ್ಟ್ ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಮತ್ತೆ ಹೇಳ್ತಾ ಇರೋದು, ಫ್ರೀ 2 ಡೋಸಸ್ ಆಫ್ ವ್ಯಾಕ್ಸಿನ್ ಕೊಡೋವರೆಗೂ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಬೇಡಿ. 1 ತಿಂಗಳಲ್ಲಿ 2 ಸೆಮಿಸ್ಟರ್ ಪರೀಕ್ಷೆ ಬರೆಯೋದು ಸಾಧ್ಯ ಇಲ್ಲ, ಇದು ಅವೈಜ್ಞಾನಿಕ ಅಂತ. ಇನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ವಿದ್ಯಾರ್ಥಿಗಳಿಗೆ ಇವತ್ತು ಲಸಿಕೆ ಅಭಿಯಾನ ಶುರು ಮಾಡ್ತಿದ್ದಾರೆ. ಇದೀಗ ಬರ್ತಾ ಇದೆ ನೋಡಿ ಸುದ್ದಿ. ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಲಸಿಕೆ ಹಾಕ್ತಿದ್ದಾರೆ. ಒಟ್ಟು 207 ಕಾಲೇಜುಗಳಲ್ಲಿ ಕೊರೋನಾ ಲಸಿಕೆ. ಬ್ರೇಕಿಂಗ್ ನ್ಯೂಸ್. ಇದು ಕರಾವಳಿ ಭಾಗದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಇವತ್ತು ಲಸಿಕೆಯ ಅಭಿಯಾನ. ಎಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಆ ಭಾಗದ ಜಿಲ್ಲೆಗಳಲ್ಲಿ 207 ಕಾಲೇಜುಗಳನ್ನು ಗುರುತು ಮಾಡಿದ್ದಾರೆ. 14,410 ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡ ಭಾಗದಲ್ಲೂ ಪ್ಲಸ್ ಉಡುಪಿ ಭಾಗದಲ್ಲಿ 6,000, ಅಲ್ಲಿಗೆ 20,410 ವಿದ್ಯಾರ್ಥಿಗಳಿಗೆ ಇವತ್ತು ಲಸಿಕೆ ಹಾಕುವಂಥ ಕೆಲಸ. ಜುಲೈ 15ರೊಳಗೆ ವಿದ್ಯಾರ್ಥಿಗಳಿಗೆಲ್ಲ ಲಸಿಕೆ ಹಾಕೋದಕ್ಕೆ ಇವತ್ತಿಂದ ಶುರುವಾಗ್ತಾ ಇದೆ. ಪದವಿ, ಡಿಪ್ಲೊಮಾ, ITI, ಎಂಜಿನಿಯರಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಲಸಿಕೆ ಹಾಕಲಾಗುತ್ತೆ. ಓವರಾಲ್ 20,410 ವಿದ್ಯಾರ್ಥಿಗಳಿಗೆ ಲಸಿಕೆ ಪ್ಲಸ್ ಸಿಬ್ಬಂದಿಗಳಿಗೂ ಕೂಡ ಲಸಿಕೆ ಹಾಕಬೇಕು. ಕಾಲೇಜು ಶುರು ಮಾಡೋದಕ್ಕೆ ಈಗಿನಿಂದಲೇ ಸಿದ್ಧತೆ ನಡೀತಾ ಇದೆ. ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸಮಗ್ರವಾಗಿ ಇವತ್ತು ಮೀಟಿಂಗ್ ನಡೀತಾ ಇದೆ. ವ್ಯಾಕ್ಸಿನೇಷನ್ ಡ್ರೈವ್ ನಡೀತಾ ಇದೆ. ಎಷ್ಟೊಂದು ಕಡೆ ವ್ಯಾಕ್ಸಿನೇಷನ್ ಹಾಕಿಲ್ಲ. ಒಂದಷ್ಟು ಸ್ಕೂಲ್ ಮತ್ತು ಕಾಲೇಜು ಎಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಸ್ಕೂಲ್ ಬಗ್ಗೆ ನನ್ನ ಸಹೋದ್ಯೋಗಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಶರಣು ಹಂಪಿ. ಪೋಷಕರು ಎದುರು ನೋಡ್ತಿದ್ದಾರೆ, ಆತಂಕ ಕೂಡ ಇದೆ. ವಿದ್ಯಾರ್ಥಿಗಳು ಒಂದು ಕಡೆ SSLC ಅವರು ಓದ್ತಿದ್ದಾರೆ, ಇನ್ನೊಂದು ಕಡೆ ಬೇರೆ ಶಾಲೆಯವರೆಲ್ಲ ಸ್ಕೂಲ್ ಶುರುವಾಗುತ್ತೆ ಈ ಸರಿನಾದರೂ ಅಂತ ಎದುರು ನೋಡ್ತಾ ಇದ್ದಾರೆ. ಇವತ್ತು ಮೀಟಿಂಗಿನ ಅಜೆಂಡಾ ಮತ್ತು ಸರ್ಕಾರ ಚಾಲೆಂಜ್ ಅಂತೂ ಇದ್ದೇ ಇದೆ. ಅದೆಲ್ಲವನ್ನ ಹೊರತುಪಡಿಸಿ ಶಾಲೆ ಶುರು ಮಾಡ್ತಾರಾ, ಎಕ್ಸಾಮಿನೇಷನ್ನ ಯಾವಾಗ ಮಾಡ್ತಾರೆ? ಓವರ್ ಟು ಯು. ಗುಡ್ ಮಾರ್ನಿಂಗ್ ಹರೀಶ್. ಕರೋನಾ ಯಾವಾಗ ಶುರುವಾಯಿತು ಆಗಿಂದಲೂ ಕೂಡ ಶಿಕ್ಷಣ ರಂಗದಲ್ಲಿ ಅಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಕಾಲೇಜ್ಗಳು, ಶಾಲೆಗಳು ಮತ್ತು ನರ್ಸರಿ ಹೀಗೆ ಯಾವ ಕೂಡ ಶಾಲೆಗಳು ತೆರೆದಿಲ್ಲ. ಶಾಲೆಗಳು ತೆರೆದೇ ಇರೋದ್ರಿಂದ ಬಹಳಷ್ಟು ಕೂಡ ತೊಂದರೆ ಆಗ್ತಿರೋದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮತ್ತು ಶಾಲಾ ಶಿಕ್ಷಕರಿಗೆ ಮತ್ತು ಆಡಳಿತ ಸಿಬ್ಬಂದಿಗೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಸಂಕಷ್ಟಗಳನ್ನ ಎದುರಿಸಿರುವಂತಹ ಶಿಕ್ಷಣ ಇಲಾಖೆ ಈಗ SSLC ಪರೀಕ್ಷೆಯನ್ನ ಬರಲಿಕ್ಕೆ ಪರೀಕ್ಷೆಗಳನ್ನ ಅನೌನ್ಸ್ ಮಾಡಿದೆ. ಜುಲೈ 3ನೇ ವಾರದಲ್ಲಿ ಎಲ್ಲ ಕರೋನಾ ಕೇಸಸ್ ಕಡಿಮೆ ಆಗ್ತಾ ಇದೆ. ಆ ರೀತಿ ಆದ್ರೆ ಜುಲೈ 3ನೇ ವಾರದಲ್ಲಿ ಪರೀಕ್ಷೆಗಳನ್ನ ಮಾಡ್ತೇವೆ ಅಂತ ಹೇಳಿ ಶಿಕ್ಷಣ ಇಲಾಖೆ ಅನೌನ್ಸ್ ಮಾಡಿತ್ತು. ಅದೇ ರೀತಿಯಾಗಿ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಈ ಬಗ್ಗೆ ವಿಸ್ತೃತವಾದಂತಹ ಮಾಹಿತಿಯನ್ನ ನೀಡಲಿದ್ದಾರೆ. 2 ದಿನ ಪರೀಕ್ಷೆ ನಡೆಯುತ್ತೆ. 2 ದಿನ SSLC ಪರೀಕ್ಷೆಗಳು ನಡೆಯೋದು. 1 ದಿನದಲ್ಲಿ 3 ಪರೀಕ್ಷೆ ನಡೆಯುತ್ತೆ. ಅದೇ ರೀತಿಯಾಗಿ
ಎರಡನೇ ದಿನ 3 ವಿಷಯಗಳ ಒಂದು ಪರೀಕ್ಷೆ, ಅಂದ್ರೆ 2 ಪರೀಕ್ಷೆಗಳನ್ನ ಒಂದೊಂದು ದಿನ ಬಿಟ್ಟು ಪರೀಕ್ಷೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಅಂತಿಮವಾದಂತ ಮಾಹಿತಿಯನ್ನ ಪ್ರಕಟಪಡಿಸಲಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್. ಇದು SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಚಾರವಾದ್ರೆ, ಇನ್ನು ಪರೀಕ್ಷೆಗಳನ್ನ ಹೇಗ್ ಮಾಡ್ತಾರೆ ಅಂತನೂ ಕೂಡ ನೋಡ್ತಾ ಹೋದ್ರೆ ಒಂದು ಟೇಬಲ್ಗೆ ಒಬ್ಬ ವಿದ್ಯಾರ್ಥಿಯನ್ನ ಮಾತ್ರ ಪರೀಕ್ಷೆಯನ್ನ ಕೂಡ್ಲಿಕ್ಕೆ ಇರುತ್ತೆ ಮತ್ತು ವಿದ್ಯಾರ್ಥಿಗಳೇ ಕುಡಿಯೋ ನೀರು ಇರ್ಬೋದು ಮತ್ತು ಬ್ಯಾಗ್ ಇರ್ಬೋದು, ಏನು ಪರಿಕರಗಳಿದ್ರು ಅವರೇ ತೆಗೆದುಕೊಂಡು ಬರಬೇಕಾಗತ್ತೆ. ಪರೀಕ್ಷೆ ಪತ್ರಿಕೆಗಳನ್ನ ಬರೆಯುವಂತಿಲ್ಲ, ಎಲ್ಲದೂ ಕೂಡ ಬಹು ಆಯ್ಕೆಯ ಪರೀಕ್ಷೆ ಇದೆ. ಈಗಾಗಲೇ ಕಳೆದ ಒಂದು ವಾರದ ಹಿಂದೆನೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಈಗಾಗಲೇ SSLC ವೆಬ್ಸೈಟ್ ನಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ. SSLC ಪರೀಕ್ಷೆಗಳು ಒಂದ್ ಕಡೆ ಆದ್ರೆ ಇನ್ನು ಶಾಲೆಗಳನ್ನ ಆರಂಭ ಮಾಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಚರ್ಚೆಗಳು ಮತ್ತು ವಿರೋಧಗಳು ಮತ್ತು ಪರ ಎರಡೂ ಕೂಡ ನಡೀತಾ ಇದೆ. ಪೋಷಕರ ಸಮನ್ವಯ ಸಮಿತಿ ಈಗಲೂ ಕೂಡ ಪರೀಕ್ಷೆ ಶಾಲೆಗಳನ್ನ ತೆರೀಬೇಡಿ, ಭೌತಿಕವಾಗಿ ಶಾಲೆಗಳನ್ನ ತೆರೆದ್ರೆ ಕಷ್ಟ ಆಗತ್ತೆ. ಕರೋನಾ ಕೇಸ್ 2ನೇ ಅಲೆ ಕಡಿಮೆ ಆಗ್ತಿರ್ಬೋದು, ಆದ್ರೆ 3ನೇ ಅಲೆಯ ಆತಂಕ ಇನ್ನೂ ಇದೆ ಮತ್ತು ಡೆಲ್ಟಾ ಪ್ಲಸ್ ಈ ರೀತಿಯಾದಂತಹ ಆತಂಕ ಇರೋದ್ರಿಂದಾಗಿ ಹೆಚ್ಚು ಮಕ್ಕಳಿರುವಂತಹ ಶಾಲೆಗಳಲ್ಲಿ, ಅಂದ್ರೆ ನಗರ ಕೇಂದ್ರಿತ ಶಾಲೆಗಳಲ್ಲಿ ಖಂಡಿತವಾಗಿ ಕೂಡ ಶಾಲೆ ತೆರೆಯೋದು ಒಳ್ಳೇದಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ 50ಕ್ಕಿಂತ ಹೆಚ್ಚು ಕಡಿಮೆ ಮಕ್ಕಳೇನಿರ್ತಾರೆ ಅಲ್ಲಿ ಶಾಲೆಗಳನ್ನ ತೆರಿಬಹುದು ಅಂತ ಹೇಳಿ ಪೋಷಕ ಸಮನ್ವಯ ಸಮಿತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಆದ್ರೆ ಶಿಕ್ಷಣ ಇಲಾಖೆ ಕಳೆದ 3 ದಿನಗಳ ಹಿಂದೆ, ಅಂದ್ರೆ ಶುಕ್ರವಾರ ಒಂದು ಸಭೆಯನ್ನ ನಡೆಸಿತು. ಸಭೆಯಲ್ಲಿ ಶಿಕ್ಷಣ ತಜ್ಞರಿಂದ ಹಿಡಿದು ಶಿಕ್ಷಣ ರಂಗದಲ್ಲಿರುವಂತಹ ಸಲಹೆಯನ್ನು ಕೂಡ ಪಡೆದಿದೆ. ಇವತ್ತು 2ನೇ ಬಾರಿಗೆ, ಅಂದ್ರೆ 2ನೇ ಸಭೆ ನಡೀತಿದೆ. ವಿಕಾಸಸೌಧದಲ್ಲಿ ನಡೆಯುವಂತಹ ಸಭೆಯಲ್ಲಿ 11 ಗಂಟೆಯಿಂದ 1 ಗಂಟೆವರೆಗೂ ಕೂಡ 2 ಗಂಟೆಗಳ ಕಾಲ ರಾಜ್ಯದ ಜಿಲ್ಲಾಧಿಕಾರಿಗಳು, ಸಿಇಒ ಮತ್ತು ಬೇರೆ ಬೇರೆ ವರ್ಗದ ಅಧಿಕಾರಿಗಳ ಜೊತೆಗೂ ಕೂಡ ಸಲಹೆಯನ್ನ ಪಡೆದು ಶಾಲೆಯನ್ನ ಆರಂಭ ಮಾಡೋದಾದ್ರೆ ಯಾವ ರೀತಿಯಾಗಿ ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಇನ್ನೊಂದು ಮೀಟಿಂಗ್ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಈಗಾಗಲೇ 3ನೇ ಅಲೆಯ ನೇತೃತ್ವವನ್ನು ವಹಿಸಿರುವಂತಹ ಡಾಕ್ಟರ್ ದೇವಿ ಶೆಟ್ಟಿ ತಂತ್ರಜ್ಞರ ಸಮಿತಿ ಏನಿದೆ ಅದು ಈಗಾಗಲೇ ಶಾಲೆಯನ್ನ ಆರಂಭಿಸಿ, ಆದಷ್ಟು ಬೇಗ ಆರಂಭಿಸಿದ್ರೆ ಒಳ್ಳೆಯದು. ನೀವು 3 ತಿಂಗಳಾದ ನಂತರ ಕರೋನಾ ಅಲೆ ಬಂದ್ರೆ ಅವಾಗ ಬೇಕಾದ್ರೆ ಶಾಲೆಯನ್ನ ನೀವು ಬೇಕಾದ್ರೆ ಸ್ಥಗಿತಗೊಳಿಸಬಹುದು ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಸೊ ಈ ಹಿನ್ನೆಲೆಯಲ್ಲಿ ಶಾಲೆಗಳನ್ನು ಆರಂಭಿಸುವ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಈಗಲೂ ಕೂಡ ನಡೀತಾ ಇದ್ದಾವೆ. ಇವತ್ತು ಮಧ್ಯಾಹ್ನ ನಡೆಯುವಂತಹ ಸಭೆ ಏನಿದೆ, ಸಭೆಯ ನಂತರ ಈ ಬಗ್ಗೆ ಏನಾದರೂ ನಿರ್ಧಾರ ತೆಗೆದುಕೊಳ್ತಾರ ಅನ್ನೋದ್ರ ಬಗ್ಗೆ ಇನ್ನು ಕಾದು ನೋಡ್ಬೇಕಾಗಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶರಣ ಹಂಪೆ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ.